ಅವ್ರ ಥರ ಯಾವುದು ರೌಡಿಸಮ್ ಯೂಸ್ ಮಾಡ್ಕೊಳ್ಳಲ್ಲ. ಹಳೆ ಡಾನ್ಗಳ ಕೈಲೆಲ್ಲ ಫೋನ್ ಹೊಡ್ಸೋದು, ಬೆದರಿಕೆ ಹಾಕ್ಸೋದು ಅವೆಲ್ಲ ನಮ್ಮ ಹತ್ರ ನಡೆಯೋದು ಇಲ್ಲ. ಕೆಳಗಡೆಯಿಂದ ಫುಲ್ ಕೆಳಗಡೆ ಮಾತಾಡಿರ್ತಾರೆ, ಬರೀ ಆ ಥರದ್ದೇ ಮಾತಾಡಿದ್ದಾರೆ. ಅಷ್ಟು ಕಚಡಾಗಿ ಮೆಸೇಜ್ಗಳು ಮಾಡಿದ್ದಾರೆ. ಅಲ್ಲ ಕಮೆಂಟ್ಸ್ ಇವ್ರು ಏನ್ ಮಾಡಿರೋದು ಅದನ್ನ ಪ್ರಚೋದನೆ ಮಾಡಿರೋದು. ಪ್ರಚೋದನೆ ಅಂದ್ರೆ ಜನಗಳಿಗೆ ಹೆತ್ ಕಟ್ಬಿಟ್ಟು ಅದನ್ನ ಜಗಳ ಆಗೋ ತರ, ಒಂದು ಕೆಟ್ಟು ಇದ್ರ ತರ, ಆಮೇಲೆ ಸರ್ಗು ಹೆಸರು ಹಾಳಾಗೋ ತರ ಎಲ್ಲ ಈ ಪ್ರಚೋದನೆ ಮಾಡಿದ್ದೆ ಇವ್ರು 3 ಜನ. ಅದು ಹಾಕಿ 5 ನಿಮಿಷಕ್ಕೆ ಅಲ್ಲಿ ಮೆಸೇಜ್. ಆ ಮೆಸೇಜ್ ಅಲ್ಲಿ ಹೆಂಗಿದೆ ಅಂದ್ರೆ, ಹಾಕೊಂಡ್ರು ಗುಮ್ರೋ ಹೊಡಿರೋ ಬಿಡ್ಬೇಡ್ರೋ ಅವನ್ನ, ಬಾಸ್ ಬಗ್ಗೆ ಮಾತಾಡ್ಬಿಟ್ಟವನೇ ಹಾಕೊಳ್ತೀನಿ. ಸೊ ಇದಕ್ಕಿಂತ ಮುಂಚೆ ಇದು ಮುಂಚೆ ಆಗೋಗಿತ್ತು. ಇದೆಲ್ಲ ಇದ್ರೂ ತಡ್ಕೊಂಡಿದ್ದೆ, ಅಂದ್ರೆ ಇದೆಲ್ಲ ಆಗಿದ್ರು ತಡ್ಕೊಂಡಿದ್ದೆ. ಅಂದ್ರೆ ಏನ್ ಇವನು ಹಿಂಗ ಇದಾಗ್ಬಿಟ್ಟಿದಾನ ಅನ್ನೋ ತರ ತಡ್ಕೊಂಡಿದ್ದೆ. ಯಾವಾಗ ನನ್ನ ಪಾಡ್ಗೆ ನನ್ಗೆ ಯಾವ ಇಂಟೆನ್ಷನ್ ಇರ್ಲಿಲ್ಲ, ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಏನೂ ಇಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಆಲ್ಬೇಕ್ ಹೋಟೆಲ್ ಮಲ್ಲೇಶ್ವರಂಗೆ ಊಟಕ್ಕೆ ಹೋಗಿದ್ದೆ. ಊಟ ಮುಗಿಸ್ಕೊಂಡು ರಾತ್ರಿ 10:30 ಎಷ್ಟು ಆ ಟೈಮಲ್ಲಿ ಸುಮಾರು ಆ ವಿಡಿಯೋನ ಸುಮ್ಮನೆ ಪೋಸ್ಟ್ ಮಾಡ್ತೀನಿ. ಯಾಕಂದ್ರೆ ಅದರಲ್ಲಿ ಹಿಂಗಿರ್ತೀನಿ, ಹಿಂಗ್ ತಿರುಗಿದಾಗ ಅದಕ್ಕೆ ಮ್ಯಾಚಿಂಗ್ ದಾದಾ ಯಾರು ಗೊತ್ತಾ ಅಂದಾಗ ದಾದಾ ಸತೀಶ್ ಕ್ಯಾಡಬಾಂಬ್ಸ್, ಡಾಕ್ ಸತೀಶ್ ಅಂತ ನನಗೆ ಅದು ನನಗೆ ಅಷ್ಟೇ. ಅದು ಇನ್ಯಾರನ್ನು ಇಂಟೆನ್ಷನ್ಲಿ ಮಾಡಿದ ಅಲ್ವೇ ಇಲ್ಲ. ಅಂದ್ರೆ ಹಿಂಗಿದ್ದಾಗ ಯಾರು ಗೊತ್ತಿಲ್ಲ, ಹಿಂಗ್ ತಿರುಗಿದಾಗ ಯಾರು ಗೊತ್ತಾ ಡಾಕ್ ಸತೀಶ್ ಅಂತ ನಾನೇ ಮಾಡ್ಕೊಂಡಿರೋದು. ಆಮೇಲೆ ಯಾರಿಗೂ ನಾನು ಬೇರೆಯವ್ರ ಫೋಟೋ ಆಗ್ಲಿ, ಅವ್ರ ಹೆಸರು ಹಾಕ್ಲಿ, ಮೆನ್ಷನ್ ಆಗ್ಲಿ ಏನೇನು ಮಾಡಿರ್ಲಿಲ್ಲ. ಇವ್ರು ಏನ್ ಮಾಡಿರೋದು ಅದನ್ನ ಪ್ರಚೋದನೆ ಮಾಡಿರೋದು. ಪ್ರಚೋದನೆ ಅಂದ್ರೆ ಜನಗಳಿಗೆ ಹೆತ್ ಕಟ್ಬಿಟ್ಟು ಅದನ್ನ ಜಗಳ ಆಗೋ ತರ, ಒಂದು ಕೆಟ್ಟು ಇದ್ರ ತರ, ಆಮೇಲೆ ಸರ್ಗು ಹೆಸರು ಹಾಳಾಗೋ ತರ ಎಲ್ಲ ಈ ಪ್ರಚೋದನೆ ಮಾಡಿದ್ದೆ ಇವ್ರು 3 ಜನ. ಅದು ಹಾಕಿ 5 ನಿಮಿಷಕ್ಕೆ ಅಲ್ಲಿ ಮೆಸೇಜ್. ಆ ಮೆಸೇಜ್ ಅಲ್ಲಿ ಹೆಂಗಿದೆ ಅಂದ್ರೆ, ಹಾಕೊಂಡ್ರು ಗುಮ್ರೋ ಹೊಡಿರೋ ಬಿಡ್ಬೇಡ್ರೋ ಅವನ್ನ, ಬಾಸ್ ಬಗ್ಗೆ ಮಾತಾಡ್ಬಿಟ್ಟವನೇ, ಆ ಥರ ಪ್ರಚೋದನೆ ಮಾತುಗಳು ಮಾತಾಡಿದ್ರಲ್ಲ, ಅದೇನಾಯ್ತು ಅವ್ರ ಗ್ರೂಪ್ಸ್, ಅವ್ರ ಫ್ಯಾನ್ಸ್ ಕ್ಲಬ್ಗಳಿಗೆ ಶೇರ್ ಆಗೋಯ್ತು ಫುಲ್ಲು. ಇವ್ರು ಜಾಸ್ತಿ ಮಾಡ್ಬಿಟ್ರು. ಇವಾಗ ನನಗೆ ತಪ್ಪಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮೇ ಅದನ್ನ ಡಿಲೀಟ್, ಏನಾರು ತುಂಬಾ ರಾಂಗ್ ಏನಾರು ಇದ್ದಿದ್ರೆ ತೆಗೆದು ಬಿಡೋರು. ಆಮೇಲೆ ಕೆಟ್ಟ ರೀತಿಲಿ ಏನೇನೂ ಇಲ್ಲ ಅಲ್ಲಿ, ಎಲ್ಲೂ ನಾನು ಯಾರ ಹೆಸರು ಹಾಕಿಲ್ಲ, ಯಾರಿಗೂ ಟ್ಯಾಗು ಮಾಡಿಲ್ಲ, ಏನಿಲ್ಲ. ಇನ್ಸ್ಟಾಗ್ರಾಮ್ ಬಂದು ಅವ್ರ ಇಷ್ಟ, ಏನ್ ಬೇಕಾದ್ರೂ ಹಾಕೋಬಹುದು. ಅದ್ರಲ್ಲಿ ಏನಾರ ಅಫೆನ್ಸಿವ್ ಇದ್ರೆ ಅವರೇ ಡಿಲೀಟ್ ಮಾಡ್ತಾರೆ. ಇವಾಗ ಉಪೇಂದ್ರ ಸರ್ದು ಒಂದು ಮೂವಿಲಿ ರೀಸರ್ಚ್ ಮಾಡ್ತಾ ಇರ್ತಾರೆ ಕಾಂಪೌಂಡ್ಗೆ, ಹೀರೋಯಿನ್ ಕಾರಿಂದ ಬಂದು ಬೈತಾರೆ. ಅದನ್ನ ಮೂವಿಲೇ ಸೆನ್ಸಾರ್ ಬೋರ್ಡ್ ಅವರೇ ಓಕೆ ಕೊಟ್ಟಿದ್ದಾರೆ. ಆಮೇಲೆ ಮೂವಿ ಥಿಯೇಟರ್ ಅಲ್ಲಿ ಎಷ್ಟು ಹೆಂಗಸರು, ಎಷ್ಟು ಮಕ್ಕಳು ಕುತ್ಕೊಂಡು ನೋಡ್ತಾರೆ. ಆಗಿನ ಕಾಲದಲ್ಲಿ ಅದು 8-10 ವರ್ಷದ ಮೂವಿನ ಯಾವ್ದು, ಅದರದ್ದು ಲಿಂಕ್ ಕಳಿಸಿದೀನಿ ಸರ್ಗೆ, ನಿಮಗೆ ಕಳಿಸ್ತಾರೆ. ಆ ತರ ಉಪೇಂದ್ರ ಸರ್ದೇ ಸೆನ್ಸಾರ್ ಬೋರ್ಡ್ ಅವರೇ ಓಕೆ ಮಾಡಿದ್ದಾರೆ. ಮುಚ್ಚೋದೇನು ಅಪರಾಧ ಅಲ್ಲ, ಏನಿಲ್ಲ, ಅದೇನು ದೊಡ್ಡ ಅಲ್ಕ ವಿಷಯನೂ ಅಲ್ವೇ ಇಲ್ಲ. ಅದು ಬಿಟ್ಟು ನೀವು ಸೋಷಿಯಲ್ ಮೀಡಿಯಲ್ಲಿ ಆ ಕೆಟ್ಟದಾಗಿ ಕೆಳಗಡೆ ಎಲ್ಲ ಬೈದಿರ್ತಾರೆ, ಅಲ್ಕ ಮಾತು. ಇದನ್ನ ನೋಡ್ಬೋದು, ಆ ಕೆಳಗಡೆ ಇರೋದನ್ನ ನೋಡಕ್ಕಾಗಲ್ಲ. ಯಾವಾಗ ಸಂಸಾರಸ್ಥರು ಅದನ್ನೆಲ್ಲ ನೋಡಲ್ವಾ, ಅದ ಅಪಮಾನ ಆಗಲ್ವಾ? ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಜನ? ಬರೀ ಈಗ ಅವ್ರು ಕೊಲೆ ಬೆದರಿಕೆ ಎಲ್ಲ ಹಾಕ್ತಾರೆ, ಲೈವ್ ಆಗಿ ರೆಡ್ ಹ್ಯಾಂಡ್ ಆಗೇ ಹಾಕ್ತಾರೆ. ಅದಕ್ಕೆ ಯಾಕೆ ಯಾರು ಧ್ವನಿ ಎತ್ತಲ್ಲ? ಈಗ ಮೇಲ್ಗಡೆ ಬಂದು ಅದು ನನ್ನ ಇಷ್ಟ, ನನ್ನ ಖುಷಿಗೆ, ಅದಕ್ಕೆ ಸಾಂಗ್ ಮ್ಯಾಚ್ ಆಯ್ತು ಹಾಕೊಂಡೆ. ಆದ್ರೆ ಕೆಳಗಡೆ ಬರೋ ಪದಗಳು ಬೇರೆ ಹೆಂಗಸರುಗಳು ಇದನ್ನ ನೋಡ್ಬೋದು, ಇದನ್ನ ನೋಡಕ್ಕಾಗತ್ತಾ? ಆ ಲೆಕ್ಕಕ್ಕೆ ಕೆಳಗಡೆಯಿಂದ ಫುಲ್ ಕೆಳಗಡೆ ಮಾತಾಡಿರ್ತಾರೆ, ಬರೀ ಆ ಥರದ್ದೇ ಮಾತಾಡಿದ್ದಾರೆ. ಅಷ್ಟು ಕಚಡಾಗಿ ಮೆಸೇಜ್ಗಳು ಮಾಡಿದ್ದಾರೆ. ಅಲ್ಲ ಕಮೆಂಟ್ಸ್ಗಳಿಗೆ ನಾವು ಯಾರು ಕೊಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಕಮೆಂಟ್ಸ್ ಅನ್ನೋದು ಯಾರು ಬೇಕಾದ್ರೂ ಮಾಡ್ತಾರೆ, ಅದು ಯಾರು ಮಾಡ್ತಾವ್ರೆ ಅಂತ ಗೊತ್ತಾಗೋದಿಲ್ಲ. ಇದ್ರೂ ಬಟ್ ನಾವು ಅಂದ್ರೆ ಈಗ ನಾವು ಸೆಲೆಬ್ರಿಟಿಗಳು ಅಂತ ಬಂದಾಗ, ಈಗ ಜನರ ಪ್ರಕಾರ ನೀವು ಆ ವಿಡಿಯೋ ಹಾಕಿದ ತಪ್ಪು ಅಂತನ ಅಥವಾ ಸಾಂಗ್ ಹಾಕಿದ ತಪ್ಪು ಅಂತನ, ಯಾವ ರೀತಿ ಬಂತು ನೀವು? ವಿಡಿಯೋಗೆ ಆ ಸಾಂಗ್ ಹಾಕಿ ತಪ್ಪು ಅನ್ನೋ ತರ. ಓಕೆ, ಆ ವಿಡಿಯೋಗೆ ಆ ತರ ವಿಡಿಯೋಗೆ ಆ ಸಾಂಗ್ ಆಗಿ ತಪ್ಪು ತರ. ಬಟ್ ನಿಮ್ಗೆ ಏನು ಅನಿಸ್ತು ಸರ್ ಅದೆಲ್ಲ ಮಾಡೋದು? ತಪ್ಪೇ ಇಲ್ಲ, ಅನ್ಸೇ ಇಲ್ಲ, 1% ಅನ್ಸಿಲ್ಲ ಸರ್. ಸೊ ನೀವು ಅಭಿಮಾನಿಗಳು ಏನಾದ್ರು ಕೇಳ್ಬೋದಾ, ನೀವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅಥವಾ ಬೇಡ್ಕೊಳ್ಳಿ ಅಂತ ಹೇಳಿಲ್ಲ. ಇಲ್ಲಿ ನನಗೆ ಯಾವತ್ತೂ ಸಮಸ್ಯೆ ನನ್ನ ಬುದ್ಧಿ ನಾನು ಹೇಳ್ಬಿಡ್ತೀನಿ ಸರ್. ನಾನು ಯಾರ ತಂಟೆಗೂ ಹೋಗಲ್ಲ, ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರನ್ನೂ ಇನ್ಸಲ್ಟು ಮಾಡಲ್ಲ. ನನ್ನ ಪಾಡು, ನನ್ನ ಶೋಕಿ, ನನ್ನ ಇಷ್ಟ, ನನ್ನ ದುಡ್ಡು, ನನ್ನ ಬಟ್ಟೆ, ನನ್ನ ನಾಯಿ. ನಾನು ಆ ಥರ ಹೀರೋನು. ನಾನು ಕಂಡೋರ್ ವಿಷಯಕ್ಕೆ ಹರ್ಟ್ ಆಗೋದು, ಅವರಿಗೆ ತೊಂದರೆ ಮಾಡೋದು ಲೈಫಲ್ಲಿ ಮಾಡೇ ಇಲ್ಲ. ಆದರೆ ನನ್ನ ತಂಟೆಗೆ ಯಾರು ಬಂದರೆ 100%ವರೆಗೂ ಸುಮ್ಮನೆ ಇರ್ತೀನಿ, 110%ವರೆಗೂ ಸುಮ್ಮನೆ ಇರ್ತೀನಿ. ಅದಾದಮೇಲೆ ಬಂದರೆ ನಾನು ಏನು ಬೇಕು ಪೇಪರು ಪೆನ್ನು ಲೀಗಲ್ ಆಗಿ ನಾನು ಕಾನೂನು ಪ್ರಕಾರನೇ ಹೋಗೋದು. ಅವ್ರ ಥರ ಯಾವುದು ರೌಡಿಸಮ್ ಯೂಸ್ ಮಾಡ್ಕೊಳ್ಳಲ್ಲ,
ಹಳೆ ಡಾನ್ಗಳ ಕೈಲೆಲ್ಲ ಫೋನ್ ಹೊಡ್ಸೋದು, ಬೆದರಿಕೆ ಹಾಕ್ಸೋದು ಅವೆಲ್ಲ ನಮ್ಮ ಹತ್ರ ನಡೆಯೋದು ಇಲ್ಲ. ನಾನು ಒಬ್ಬೊಬ್ಬನೇ ಓಡಾಡ್ತೀನಿ. ಅವ್ರು 100 ಜನ ಅಲ್ಲ 1,00,000 ಜನ ಬರಲಿ ಅಂತಲೂ ನಾನು ಚಾಲೆಂಜು ಮಾಡಿದ್ದೀನಿ. ನಾನು ಆ ಥರ ಎದುರು ಪುಕ್ಲನೂ ಅಲ್ಲ. ಅವತ್ತಿಂದ ನಾನು ಬರೀ ಕಾನೂನು ಮುಖಾಂತರನೇ ಹೋಗೋದು. ಪೇಪರು ಪೆನ್ನು, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಇಷ್ಟರಲ್ಲೇ ನಾನು ಆಟ ಆಡೋದು. ಅವರು ಏನು ಬೇಕು ಅವ್ರು ಅನಿಸಿದ್ದು ಅವ್ರು ಮಾಡ್ಕೊಳ್ಳಿ. ಅದ್ರ ಸ್ಟೆಪ್ ಬೈ ಸ್ಟೆಪ್ ನಾನು ಏನೇನು ಬೇಕು ಅದ್ರ ತಕ್ಕಂಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲ ಸರ್, ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ ಸರ್, ಮೊನ್ನೆ ಅದು ಹೋದ್ಮೇಲೆ ಇದಾದ್ಮೇಲೆ ಇದೇ ವಿಷಯಕ್ಕೆ ಪೊಲೀಸ್ ಸ್ಟೇಷನ್ FIR ಮಾಡೋದು ಅಂತ ಹೇಳೋದು ಏನಾಯ್ತು? ಅಲ್ಲ, ಇದು ರಜತ್ ಆಮೇಲೆ ಧನರಾಜ್ ಮೇಲೆ FIR ಆಗಿತ್ತು. ನಿಮ್ಮೇಲೆ ಮಾಡಿದ್ರು ಅಂತ ಹೇಳಿದ್ರಿ ವಿಚಾರಕ್ಕೆ, ಅದೇನಾಯ್ತು? ಇಲ್ಲ, ಅದೊಂದು ಸುಳ್ಳು. ಅದು ಅಫೆನ್ಸ್. ಇನ್ನೊಂದು ಹೇಳಿದ್ದಾರೆ, ಇವ್ರು ಬಂದು ಚೆನ್ನಮಂಕೆರೆ ಅಚ್ಚುಕಟ್ಟಿಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ಅವಾಗ ಅವರು ಸುಸ್ಸು ಮಾಡಿರೋ ವಿಡಿಯೋ ತೋರಿಸ್ಬಿಟ್ಟು ನೋಡಿ ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೋಗಿದ್ದಾರೆ. ಅಲ್ಲಿ ಇನ್ಸ್ಪೆಕ್ಟರ್ ಬೈತ್ ಕಳಿಸಿದ್ದಾರೆ. ಅದ್ರಲ್ಲಿ ಅಫೆನ್ಸ್ ಏನಿದೆ ಅಂತ ಬೈತ್ ಕಳಿಸಿದ್ದಾರೆ. ಅಲ್ಲಿಂದ ತಿರ್ಗಾ ಬನಶಂಕರಿ ಸ್ಟೇಷನ್ಗೂ ಹೋಗಿದ್ದಾರೆ, ಸೈಬರ್ ಇದಕ್ಕೆ. ಅಲ್ಲೂ ಅಫೆನ್ಸ್ ಏನಿದೆ ತೋರಿಸು, ಆಮೇಲೆ ಎಲ್ಲಿ ಏನು ಹೆಸರು ಹಾಕಿದ್ದಾರೆ ಅಂತ ಬೈದು ಕಳಿಸಿದ್ದಾರೆ. ಅವರು ವಿತೌಟ್ ಕಂಪ್ಲೇಂಟು ಮೀಡಿಯಾಗೆ ಸ್ಟೇಷನ್ ಬೋರ್ಡ್ ಮುಂದೆ ನಿಂತ್ಕೊಂಡು ಕಂಪ್ಲೇಂಟ್ ನನ್ನ ಮೇಲಾಗಿದೆ ಅಂತ ಸುಳ್ಳು ಪ್ರಚೋದನೆ ಮಾಡಿದ್ದಾರೆ, ಸುಳ್ಳು ಪ್ರಚಾರ ಮಾಡಿದ್ದಾರೆ. ಅದು ಅಫೆನ್ಸ್. ಅಂದ್ರೆ ಒಂದು ಕಂಪ್ಲೇಂಟ್ ಆಗದೆ ಒಬ್ಬ ವ್ಯಕ್ತಿ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಆಗಿದೆ ಅಂತ ಎಲ್ಲರಿಗೂ ಇಂಟರ್ವ್ಯೂ ಕೊಡೋದು ಅಫೆನ್ಸ್. ನಂದು ಬಂದು FIR ಆಗಿದೆ. ಅದರಿಂದ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳಕ್ಕೂ ಇಷ್ಟಪಡ್ತೀನಿ, ಫಸ್ಟ್ ಇಬ್ಬರ ಮೇಲೆ FIR ಆಗಿದ್ದು. ನಾನು ಅವಾಗ ವಿನಯ್ ಗೌಡ ಅವ್ರು ಸ್ವಲ್ಪ ಒಳ್ಳೆಯವರು ಅಂತ ಅವ್ರದ್ದು ಇದ್ರೂ ಪಾಯಿಂಟ್ಗಳು, ವಾಯ್ಸ್ ಮೆಸೇಜ್ ಎಲ್ಲ ಇದ್ರೂ ನಾನು ಅವ್ರ ಮೇಲೆ ಹೆಸರು ಸೇರಿಸಿರ್ಲಿಲ್ಲ. ಆದರೆ ಅವ್ರ ಬರ್ಡೇ ದಿನ ಸಾಯಂಕಾಲ ಸುಮಾರು 6:45, 6:15 ತುಂಬ ಕೆಟ್ಟದಾಗಿ ತಿರ್ಗಾ ಮೆಸೇಜ್ ಮಾಡ್ತಾರೆ. ಆ ಕಾರಣದಿಂದ ಈಗ 2 ದಿವಸ ಹಿಂದೆ ಅವ್ರ ಮೇಲೂ FIR ಆಗಿದೆ. ಇಷ್ಟರಲ್ಲೇ ಅವರು ಅರೆಸ್ಟ್ ಆಗ್ತಾರೆ. ಈಗ ಸದ್ಯಕ್ಕೆ ನೋಟಿಸ್ ಕಳಿಸಿದ್ದಾರೆ. ರಜತ್ ಅವರು ಸ್ಟೇಷನ್ಗೆ ಅಟೆಂಡ್ ಮಾಡದೆ ಎಲ್ಲೋ ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲೋ ಹೋಗಿದ್ದಾರೆ ಅಂತ ನ್ಯೂಸ್ ಹೇಳಿದ್ರು. ಆದರೆ ಇನ್ನೂ ಸ್ಟೇಷನ್ಗೂ ಬಂದಿಲ್ಲ, ಅವ್ರು ಬೇಲು ತಗೊಂಡಿಲ್ಲ. ಹಂಗೆ ವಿನಯ್ ಗೌಡ ಅವ್ರ ಮೇಲೂ FIR ಆಗಿದೆ. ಅವ್ರನ್ನೂ ಇನ್ನೊಂದು 2-3 ದಿವಸದಲ್ಲಿ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ. ಸರ್, ಆಕ್ಚುಲಿ ಇದು ವಿಚಾರ ಸಿಂಪಲ್ ವಿಚಾರನ ಇಷ್ಟು ದೊಡ್ಡದಾಗಿದೆ ಅಂತ ಅನಿಸ್ತಿದೆ ಏನಾದ್ರು? ಯಾಕಂದ್ರೆ ನೀವು ನನಗೆ ಸಿಂಪಲ್ಲೇ, ನನಗೆ ಕಡ್ಲೆಪುರಿ, ಆ ಕಡ್ಲೆಪುರಿಗೆ ಬೆಂಕಿ ಎಲ್ಲ ಹಾಕಿದಿ 3 ಜನ. ಅದನ್ನ ದೊಡ್ಡದಾಗಿ ಪ್ರಚೋದನೆ ಮಾಡಿ ಬೆಂಕಿ ತುಪ್ಪ ಎಲ್ಲ ಹಾಕಿ ಬೆಂಕಿ ಮಾಡಿ ಸರ್ದು ಮರ್ಯಾದೆ ಹೋಗೋ ಥರ ಜನಕ್ಕೆ ಗೊತ್ತಾಗೋ ಥರ ಮಾಡಿದ್ದೇ ಈ 3 ಜನ. ಇವ್ರು 3 ಜನ ಅದಕ್ಕೇನು ಕಮೆಂಟ್ ಹಾಕದೆ ಪ್ರಚೋದನೆ ಮಾಡೋದು. ಅದು ಏನು 5 ನಿಮಿಷಕ್ಕೆ ಸರ್ ಅಲ್ಲೇ ಕೆಳಗಡೆ ಹಂಗೆ ಟಕಟಕ ಅಂತ ಎಲ್ಲ ಅಣ್ಣ ತಮ್ಮಂದ್ರ ಥರ ಈಗ ಬರಲಿ ಎಲ್ಲ ಅಣ್ಣ ತಮ್ಮಂದ್ರು ನೋಡ್ಕೊತೀನಿ, ಲೀಗಲ್ ಆಗಿ ನೋಡ್ಕೊಳ್ತೀನಿ. ಸರ್, ಆಕ್ಚುಲಿ ಏನಂದ್ರೆ ನಾನು ಏನಕ್ಕೆ ಆ ಪ್ರಶ್ನೆ ಕೇಳಿದ್ರೆ, ನೀವು ಎದುರುಕೊಂಡು ಇದು ಕೊಡಿ ಅಂತ ಅಲ್ಲ, ಅಭಿಮಾನಿಗಳಿಗೆ ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ರೆ ಅಂದ್ರೆ ಇದು ಇವ್ರು ಕೊಡೋದು ನನ್ನ ಹಿಸ್ಟ್ರಿಲೇ ಇಲ್ಲ. ಏನ್ ಅದ್ರ ಬಗ್ಗೆ ಹೇಳ್ತೀನಿ, ಏನ್ ಹೇಳ್ಬೇಕು. ಅಲ್ಲ, ಅದು ಈಗ ಅದು ನೀವೇನು ವಿಡಿಯೋ ಹಾಕ್ತೀರಾ, ಹೌದು, ಮತ್ತೆ ಅದೊಂದು ಅದಾದ್ಮೇಲೆ ನೆಕ್ಸ್ಟ್ ಈಗ ರೀಸೆಂಟ್ ಒಂದು ವೈರಲ್ ಆಗಿದೆ, ಅವ್ರಿಗೆ ಕೊಂಬಿದ್ಯಾ ಅನ್ನೋದು. ಅದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಅಭಿಮಾನಿಗಳಿಗೆ ನಾನು ರಿಸರ್ಚ್ ಮಾಡಿರೋದು ನನ್ನ ಶೋಕಿಗೆ ನನ್ನ ಇಷ್ಟಕ್ಕೆ ನಾನು ಮಾಡ್ಕೊಂಡು ನಾನೇ ದಾದ ಯಾರು ಗೊತ್ತಾ ಅಂದ್ಬಿಟ್ಟು ಅದ್ರ ವರ್ಡಿಂಗ್ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ